ಇದು ನಾಟಿ ಶೇಂಗಾ ತುಂಬಾ ಚಿಕ್ಕದಾಗಿರುತ್ತೆ. ಹಸಿದ್ ತಿನ್ನಕ್ಕೇನೆ ಎಷ್ಟು ಟೇಸ್ಟ್ ಅನ್ಸುತ್ತೆ ಗೊತ್ತಾ. ನಾವು ಸಣ್ಣ ಈಗಿನ ಶೇಂಗಾ ಮಾತ್ರ ನಿಜವಾಗ್ಲೂ ಈಗಿನ ಶೇಂಗಾ ತಂದು ಚಟ್ನಿ ಮಾಡಿದ್ರೆ ಅದನ್ನ ಅದ್ ಏನ್ ತಿಂತಾ ಇದೀವಿ ಅಂತಾನೆ ಅನ್ಸಲ್ಲ, ಏನ್ ರುಚಿನೇ ಇರಲ್ಲ. ಅದು ಸಣ್ಣ ವಯಸ್ಸಲ್ಲಿ ನಾವ್ ಏನೇನ್ ತಿಂತಿದ್ವು ಅದೆಲ್ಲ ಒಂಥರ ರಿಪೀಟ್ ಈಗ ತಿಂತಾ ಇದೀನೇನೋ ಅಂತ ನಂಗೆ ಅನಿಸ್ತಾ ಇದೆ. ಇಷ್ಟ ದಿನ ನಾ ಅದೇನ್ ತಿಂತಿದ್ನೋ ಅಂತಾನೆ ನಂಗೆ ನಿಜವಾಗ್ಲೂ ಏನ್ ಹೇಳ್ಬೇಕನ್ನೋದೇ ನಂಗೆ ಅಷ್ಟು ಸಿರಿಧಾನ್ಯ ಆಕ್ಚುಲಿ. ಇದೆ ಸಿರಿಧಾನ್ಯಗಳನ್ನ ಯಾವುದೇ ರೀತಿ ಗೊಬ್ಬರ ಹಾಕಿ ಬೆಳೆಯೋದಿಲ್ಲ, ಯಾವುದೇ ಔಷಧಿ ಹೊಡೆಯೋದಿಲ್ಲ. ಅದು ರಿಯಲ್ ಸಿರಿಧಾನ್ಯಗಳು ಸಿಗುತ್ತೆ. 1 kg ಕೊರ್ಲೆ ಅವ್ರು ತಂದಿದ್ದು ಅರ್ಧ kg ಕೊರ್ಲೆ ಅಕ್ಕಿ, ಅರ್ಧ kgಗೆ 270 ರೂಪಾಯಿ ಇತ್ತು. ಹಬ್ಬಾ ಇಷ್ಟೊಂದು ಕಾಸ್ಟ್ ಆ ದೇವ್ರೇ ಅನ್ಸ್ಬೋದು ನಿಮ್ಗೆ. 1 ತಿಂಗಳಿಗೆ ಬೇಕಾಗಿರೋದು 1 ರಿಂದ 1.5 ಲೀಟರ್ ಎಣ್ಣೆ ಅಷ್ಟೇ. 1 ರಿಂದ 1.5 ಲೀಟರ್ ಎಣ್ಣೆ ಸಾಕು ಅಂದ್ರೆ ನೀವು ನಂಬ್ತೀರಾ? ಬಳಸಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಈಗ ಇಲ್ಲೇ ಕುತ್ಕೊಂಡಿದೀನಿ ಅಂದ್ರೆ ಈ ತಿಂಗಳು ತರಿಸಿರೋ ದಿನಸಿನ ತೋರ್ಸೋಣ ಅಂತ ಹೇಳಿ. ಈ ದಿನಸಿ ಸಾಮಾನುಗಳನ್ನೆಲ್ಲಪ್ಪ ತೋರ್ಸ್ಬೇಕು, ಇದ್ರಲ್ಲೇನ್ ವಿಶೇಷತೆ ಇದೆ ಅನ್ಸ್ಬೋದು ನಿಮ್ಗೆ. ನೀವೆಲ್ಲ ಮಾಲ್ಗಳಲ್ಲಿ ಅಥವಾ ಡಿಮಾರ್ಟ್ಗೋ ಅಥವಾ ದಿನಸಿ ಶಾಪ್ಗೋ ಹೋಗಿ ನೀವು ದಿನಸಿ ಸಾಮಾನೆಲ್ಲ ತಗೊಂಡ್ಬರ್ತೀರಾ. ಆದ್ರೆ ನಾವು ಯೂಸ್ ಮಾಡೋದೇನು ನಾರ್ಮಲ್ ಆಗಿ ಏನ್ ಯೂಸ್ ಮಾಡ್ತೀರಾ? ಗೋಧಿ, ಅಕ್ಕಿ, ರಾಗಿ, ಜೋಳ ಇದೇ ತಾನೇ ಕಾಮನ್ ಆಗಿ ಯೂಸ್ ಮಾಡೋದು. ಮತ್ತೆ ಇತರೆ ದವಸ ಧಾನ್ಯಗಳಲ್ಲೆಲ್ಲ ಕಾಮನ್ ಆಗಿ ತಗೊಂಡ್ಬರ್ತೀರಾ. ಆದ್ರೆ ಇಲ್ಲಿ ನಾನ್ ತೋರಿಸ್ತಾ ಇರೋದು ಏನ್ ಗೊತ್ತಾ, ನಾನು ಸಿರಿಧಾನ್ಯಗಳನ್ನ ಬಳಸ್ತೀನಿ. ನಾನು ಕಂಪ್ಲೀಟ್ ಆಗಿ ಸಿರಿಧಾನ್ಯನೇ ಬಳಸೋದು. ಆಮೇಲೆ ಮರಗಾಣದ ಎಣ್ಣೆಗಳು, ಆಮೇಲೆ ಇತರೆ ಏನು ದಿನಸಿಗಳು ಬರುತ್ತೆ ಅದನ್ನ ನಾನು ಬಳಸ್ತೀನಿ. ಆಮೇಲೆ ನಾನು ಪ್ರತಿದಿನ ಹೇಗೆ ಆಹಾರನ ಸೇವಿಸ್ತಾ ಇರ್ತೀವೋ ಅದೇ ರೀತಿ ನನ್ನ ರಿಕ್ವೈರ್ಮೆಂಟ್ ತಕ್ಕಂಗೆ ತರಿಸಿದ್ದೀನಿ. ಆಮೇಲೆ ನಾನು ಸುಮಾರು ವರ್ಷದಿಂದ ಒಂದು ಆರ್ಗ್ಯಾನಿಕಲಿ ಗ್ರೋ ಆಗಿರುವಂತ ಐಟಮು, ಆಮೇಲೆ ನಂಗೆ ತುಂಬಾ ನಂಬಿಕೆ ಇರುವಂತದ್ದು ಪ್ರಾಡಕ್ಟ್ಗಳನ್ನ ನಾನು ತುಂಬಾನೇ ರಿಸರ್ಚ್ ಮಾಡಿ ತುಂಬಾ ತರಿಸಿ ಎಲ್ಲ ನೋಡಿದ್ದೀನಿ. ಆದ್ರೆ ಕೊನೆಗೆ ನನಗೆ ಒಂದು ಒಳ್ಳೆ ಇದು ಶಾಪ್ ಸಿಕ್ಕಿರೋದು ಮಾತ್ರ ಇಲ್ಲಿ. ನಾನು ಇವರು ವಸ್ತುಗಳನ್ನೆಲ್ಲ ನಾನು ಪ್ರಮೋಟ್ ಮಾಡ್ತಾ ಇಲ್ಲ, ತರಿಸಿರೋದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾವು ಖರ್ಚು ಮಾಡಿ ತಿಂಗಳ ನಾವು ಆರ್ಡರ್ ಹಾಕ್ತಿವಿ, ಅವರು ಮನೆಗೆ ಬಂದು ಕೊಟ್ಟೋಗ್ತಾರೆ. ಇಲ್ಲಿ ಏನೇನ್ ತರಿಸಿದೀನಿ ಅಂತ ನಿಮ್ಗೆ ಮೊದಲು ತೋರಿಸ್ಬಿಟ್ಟು, ಇಲ್ಲಿ ಸ್ನೇಹಿತರೆ ನಾನು ಮೊದಲನೇದಾಗಿ ಬೇರೆ ಐಟಮ್ಸ್ ಏನೇನ್ ತರಿಸಿದೀನಿ ಅದನ್ನ ಹೇಳ್ಬಿಡ್ತೀನಿ ನಾನು ನಿಮ್ಗೆ. ಇವ್ರದ್ದು ಬೆಲ್ಲ ಅಂತೂ ನನ್ಗೆ ತುಂಬಾನೇ ಖುಷಿ ಆಗುತ್ತೆ ನೋಡಿದ್ರೆ. ತುಂಬಾ ನೀಟಾಗಿ ಮಾಡಿರ್ತಾರೆ, ಆದ್ರೆ ಪ್ಯಾಕೇಜ್ ಮಾತ್ರ ಈ ಸಲ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲ ಮಾತ್ರ. ಆಮೇಲೆ ನೀವು ನಾರ್ಮಲ್ ಆಗಿ ಒಂದು ಬೆಲ್ಲನ ನೀವು ಸ್ಟೋರ್ ರೂಮ್ ಅಲ್ಲಿ ತಗೊಳೋದಿದ್ರೆ ಒಂದು 90 ರೂಪಾಯಿ ಅಂತೂ ಮ್ಯಾಕ್ಸಿಮಮ್ ರೇಟ್ ಇರುತ್ತೆ. ಇದು 100 ರೂಪಾಯಿ ಇರುತ್ತೆ, ಅಂದ್ರೆ ಒಂದು 10 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ. ಬಟ್ ತುಂಬಾ ನೀಟಾಗಿ ಪ್ರೋಸೆಸ್ ಆಗಿರುವಂತ ಬೆಲ್ಲ ಇಷ್ಟು ಈ ರೇಟ್ಗೆ ನಾವು ತಗೋಬಹುದು ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ನಾವು ಆರೋಗ್ಯ ವಿಚಾರದಲ್ಲಿ ಯಾವುದೇ ರೀತಿ ಸ್ಯಾಕ್ರಿಫೈಸ್ ಆಗ್ಲೇಬಾರ್ದು, ಅದಕ್ಕೆ ನನ್ಗೆ. ಆಮೇಲೆ ಇನ್ನೊಂದು, ನೀವು ಅರಿಶಿನ ಪುಡಿದಲ್ಲಿ ಕರ್ಕ್ಯೂಮಿನ್ ಅನ್ನೋ ಒಂದು ಅಂಶ ಇರುತ್ತೆ. ಆದ್ರೆ ನಮ್ ಕಂಪನಿಗಳಿಂದ ಸಿಗುವಂತ ಅರಿಶಿನ ಪುಡಿನಲ್ಲಿ ಆ ಕರ್ಕ್ಯೂಮಿನ್ ತೆಗೆದ್ಬಿಟ್ಟು ಉಳಿದಿರೋ ಪೌಡರ್ ಮಾತ್ರ ನಮ್ಗೆ ಸಿಗುತ್ತೆ. ಬಟ್ ಇದು ಎಷ್ಟು ಮಟ್ಟಿಗೆ ಇದು ಅಂತ ಸತ್ಯ ಅಂತ ನಾನು ಡಿಬೇಟ್ ಆಗುವಂತ ಒಂದು ಅಂಶ ಇದು. ಆಕ್ಚುಲಿ ಈ ತರ ತುಂಬಾ ಓಪನ್ ಆಗೆಲ್ಲ ಹೇಳಕ್ ಆಗಲ್ಲ ಇವನ್ನೆಲ್ಲ. ಆದ್ರೆ ನೀವು ಪ್ರಾಪರ್ ಆಗಿರೋ ಅರಿಶಿನ ಪುಡಿ ತಗೋಬೇಕು. ನಮ್ಮ ಭಾರತದ ಒಂದು ಅದ್ಭುತ ಆಂಟಿ ಆಕ್ಸಿಡೆಂಟ್ ಇರುವಂತಹ ಒಂದು ಅದ್ಭುತ ಇದು ಮೆಡಿಸಿನಲ್ ಪ್ರಾಪರ್ಟಿ ಇರುವಂತಹ ಒಂದು ಅರಿಶಿನ ಪುಡಿ. ಅದು ಎಷ್ಟು ಪ್ರೋಸೆಸ್ ಆಗುತ್ತೆ, ಆಮೇಲೆ ಏನೇನ್ ಕಲಬೆರಕೆ ಆಗುತ್ತೆ ಅಂತ ಹೇಳೋಕೆನೆ ತುಂಬಾ ಭಯ ಅನ್ಸುತ್ತೆ. ಇವ್ರ ಅರಿಶಿನ ಪುಡಿ ನಾನು ತರಿಸಿದೀನಿ, 50 ಗ್ರಾಮ್ ಇದೆ. ಇದು 50 ಗ್ರಾಮ್ಗೆ 40 ರೂಪಾಯಿ ಇದೆ. ನನಗೆ ಒಂದು ತಿಂಗಳಿಗೆ 50 ಗ್ರಾಮ್ ಸಾಕಾಗುತ್ತೆ ಆಕ್ಚುಲಿ. ಆಮೇಲೆ ಈ ತರ ನೀಟಾಗಿ ಪ್ಯಾಕೇಜ್ ಆಗಿರುತ್ತೆ. ಆಕ್ಚುಲಿ ಬಾಟ್ಲಲ್ಲಿ ಬರುತ್ತೆ ಅದು. ನಾವು ಸ್ವಲ್ಪ ಜಾಸ್ತಿ ಮಾಡಿದಾಗ ಬಾಟ್ಲಲ್ಲೂ ಕಳಿಸ್ತಾರೆ. ಮೊದಲು ಬಾಟ್ಲ್ ಬರ್ತಾ ಇತ್ತು, ಈಗ ಈ ತರ ಪೇಪರ್ ಅಲ್ಲಿ ಕಳಿಸಿದ್ದಾರೆ. ಅದನ್ನ 100 ಗ್ರಾಮ್ ತರಿಸ್ಕೊಂಡಿದ್ದೀನಿ ನಾನು. ಆಮೇಲೆ ಈ ಪಾಮ್ ಜಾಗರಿ ಅಂತ ಇದೆ, ಇದನ್ನ ನಾ ಕಷಾಯಗಳಿಗೆಲ್ಲ ಉಪಯೋಗಿಸ್ತೀನಿ. ಆಮೇಲೆ ಬೇರೆ ಸ್ವೀಟ್ಸ್ ಗಳನ್ನು ತಯಾರಿಸಬಹುದು ಇದರಲ್ಲಿ. ಇದು ನಾವು ಖರ್ಜೂರದ ಮರ ಇರುತ್ತೆ ನೋಡಿ ಸ್ನೇಹಿತರೆ, ಅದರಲ್ಲಿ ತಯಾರಿಸಿರುವಂತಹ ಬೆಲ್ಲ ಇದು. ಆಮೇಲೆ ಇದು ಎಷ್ಟು ಇದಿರುತ್ತೆ ಅಂದ್ರೆ ತುಂಬಾ ಕ್ಲೀನ್ ಆಗಿರುತ್ತೆ. ಆಮೇಲೆ ಯಾವುದೇ ರೀತಿ ಕಲ್ಲು ಆತರ ಮಣ್ಣು ಏನು ಇರೋದಿಲ್ಲ, ತುಂಬಾ ನೀಟಾಗಿ ಮಾಡಿರ್ತಾರೆ. ಅದೇ ರೀತಿ ಪ್ಯಾಕ್ ಕೂಡ ಮಾಡಿದ್ದಾರೆ. ಆಮೇಲೆ ನೋಡಿ ಇಲ್ಲಿ ಪೇಪರ್ ಅಲ್ಲಿ ಇದನ್ನ ಈ ತರ ಪ್ಯಾಕ್ ಮಾಡಿದ್ದಾರೆ. ಅದೇ ಸ್ವಲ್ಪ ಕಾಸ್ಟ್ ಅನ್ಸುತ್ತೆ, ಯಾಕಂದ್ರೆ ತುಂಬಾ ರೇರ್ ಇದು ಸಿಗೋದು. ಯಾಕಂದ್ರೆ ಅಷ್ಟು ಕಬ್ಬಿನ ಹಾಗೆ ಇದನ್ನ ಒಂದು ಕೃಷಿ ಮಾಡಿ ಇದು ಮಾಡೋದಿಲ್ಲ. ಅದಕ್ಕೆ ಇದು ಅರ್ಧ ಕಿಲೋಗೆ 145 ರೂಪೀಸ್ ಆಗಿದೆ. ಬಟ್ ಯಾಕೆ ಇಷ್ಟೊಂದು ಕಾಸ್ಟ್ ಅಂತ ಅನಿಸ್ಬೋದು ನಿಮ್ಗೆ. ನಾವೊಂದು 5 kg ಬೆಲ್ಲ ತಂದು ಅಥವಾ 5 kg ಸಕ್ಕರೆ ತಂದು ತಿನ್ನೋದ್ರ ಬದಲು ಅರ್ಧ kg ಪಾಮ್ ಜಾಗರಿ ತಿಂದ್ರೇನೆ ಸಾಕು ಅಂತ ನನ್ಗನ್ಸುತ್ತೆ ಸ್ನೇಹಿತರೆ. ಅದೆಲ್ಲ ಬೇಕಾಗೇ ಇಲ್ಲ ನನಗೆ. ಸಕ್ಕರೆ ಹಾಕಿ ಮಾಡುವಂತ ಖಾದ್ಯಗಳು ಏನು ಬೇಕಾಗಿಲ್ಲ ನಮ್ಗೆ. ಈ ಬೆಲ್ಲ ನಾನು ಏನಕ್ಕೆ ತರಿಸ್ಕೊಂಡಿದೀನಿ ಅಂದ್ರೆ, ನಾ ಕೆಲವೊಂದು ಉಪ್ಪಿನಕಾಯಿ ಅದೆಲ್ಲ ಮಾಡ್ತೀವಿ ನೋಡಿ, ಅದಕ್ಕೆಲ್ಲ ಬೇಕಾಗುತ್ತೆ ನಂಗೆ. ಆಮೇಲೆ ಬೇರೆ ಬೇರೆ ತರ ಚಟ್ನಿಗಳೆಲ್ಲ ನಾನು ಮಾಡ್ತೀನಿ, ಅದಕ್ಕೆಲ್ಲ ಬೇಕಾಗುತ್ತೆ. ಅದಕ್ಕೆ ನಾವು ಜಾಸ್ತಿ ರೊಟ್ಟಿ ಮಾಡೋದ್ರಿಂದ ಈ ತರ ಚಟ್ನಿಗಳು ಉಪ್ಪಿನಕಾಯಿಗಳೆಲ್ಲ ನಾನು ಜಾಸ್ತಿ ಮಾಡೋದ್ರಿಂದ ನಂಗೆ ಬೆಲ್ಲ ಬೇಕಾಗುತ್ತೆ. ಅದು 1 ಕಿಲೋ ತರಿಸಿಟ್ಕೊಂಡಿರ್ತೀನಿ ನಾನು. ಅದು ಉಳಿಯುತ್ತೆ ಆಕ್ಚುಲಿ. ನಾವು ಬರೀ ಅಷ್ಟಕ್ಕೆ 1 ಕಿಲೋ ಬೇಕಾಗಿಲ್ಲ,
ಉಳಿಯುತ್ತೆ. ಅದನ್ನು ತುಂಬಾ ರೇರ್ಲಿ ತರಿಸ್ತೀನಿ ಅಷ್ಟೇ, ಆದ್ರೆ ಜಾಸ್ತಿ ತರಿಸೋದು ಪಾಮ್ ಜಾಗರಿ. ಆಮೇಲೆ ಇನ್ನೊಂದು ಪ್ಯಾಕೇಜ್ ನ ಗಮನಿಸಿ ನೀವು, ಈ ಏರ್ ನ ತೆಗೆದ್ಬಿಟ್ಟಿರ್ತಾರೆ ಅವರು, ಇದೇ ತರ ಪ್ಯಾಕ್ ಮಾಡಿರ್ತಾರೆ. ಇದೆಲ್ಲ ಯಾಕೆ ಪ್ಲಾಸ್ಟಿಕ್ ಕವರ್ ಅಲ್ಲಿ ಮಾಡಿದ್ದಾರೆ ಅಂತ ನೀವು ಅನ್ಬೋದು. ಇವರು ಯೂಸ್ ಮಾಡೋ ಪ್ಲಾಸ್ಟಿಕ್ ಬಂದು ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಅಂತಾರೆ ನೋಡಿ, ಆ ತರ. ಇದನ್ನ ಭೂಮಿಗೆ ಒಗೆದ್ರೆ ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡುತ್ತೆ ಅಂತ ಪ್ಲಾಸ್ಟಿಕ್ ನ ಅವ್ರು ಉಪಯೋಗಿಸೋದು. ಮೊದಲು ಇನ್ನೂ ಚೆನ್ನಾಗಿ ಪ್ಯಾಕ್ ಮಾಡ್ತಿದ್ರು, ಅಂದ್ರೆ ತುಂಬಾ ಕಾಸ್ಟ್ ಆಗುತ್ತೆ ಸ್ನೇಹಿತರೆ ಅವ್ರಿಗೆ. ಪ್ಯಾಕೇಜಿಂಗ್ ಅಷ್ಟೊಂದು ಕಾಸ್ಟ್ ಆಗುತ್ತೆ. ಈ ಬಾಟ್ಲುಗಳು ಕೂಡ ಅಷ್ಟೇನೆ, ಅವ್ರಿಗೆ ಕಾಸ್ಟಿಂಗ್ ತುಂಬಾ ಆಗುತ್ತೆ. ಆಮೇಲೆ ನೋಡಿ, ಇದು ಬ್ಲ್ಯಾಕ್ ಕಪ್ಪು ಎಳ್ಳನ್ನ ತರಿಸಿದೀನಿ ನಾನು. ಇದು 1/4 kgಗೆ 65 ರೂಪಾಯಿ ಇದೆ. ಯಾಕೆ ಇಷ್ಟೊಂದು ಕಾಸ್ಟ್ ಅಂದ್ರೆ ಗೊಬ್ಬರ ಸಾವಯವವಾಗಿರುತ್ತೆ, ಸಾವಯವವಾಗಿ ಬೆಳೆದಿರ್ತಾರೆ. ಇದಕ್ಕೆ ತುಂಬಾ ರಾಸಾಯನಿಕ ಗೊಬ್ಬರ ಏನು ಹಾಕೋದಿಲ್ಲ ಯೂಶುವಲಿ. ಕಾಸ್ಟ್ ಕೂಡ ಹಂಗೆ ಇರುತ್ತೆ ಇದು ಆಕ್ಚುಲಿ. ನೀವು ಬೇರೆ ಕಡೆ ಅಂಗಡಿಗಳಲ್ಲಿ ನೋಡಿದ್ರೆ 90 ರೂಪಾಯಿ ಅಂತೂ ಕೆಜಿ ಇದ್ದೇ ಇರುತ್ತೆ. ಇದು 120 ರೂಪೀಸ್ ಆಗುತ್ತೆ, 30 ರೂಪೀಸ್ ಹೆಚ್ಚಿಗೆ ಆಗುತ್ತೆ. ಯಾಕಂದ್ರೆ ಯಾವುದೇ ರೀತಿಯ ಪ್ರೋಸೆಸ್ ಆಗಿರೋದಿಲ್ಲ ಅದಕ್ಕೆ. ಆಮೇಲೆ ಶೇಂಗಾ ತರಿಸಿದೀನಿ. ಶೇಂಗಾ ಬಗ್ಗೆ ನಿಮ್ಗೆ ಹೇಳಲೇಬೇಕು ಆಕ್ಚುಲಿ. ಶೇಂಗಾನ ನಾನು ಈ ಕಡೆ ನೀವು ಹೊರಗಡೆ ನೋಡ್ಬೋದು, ಶೇಂಗಾ ಎಲ್ಲ ಇಟ್ಕೊಂಡು ಮಾರ್ತಿರ್ತಾರಲ್ಲ, ಎಷ್ಟು ದಪ್ಪ ಇರುತ್ತೆ ಅದು ಹೈಬ್ರಿಡ್ ಶೇಂಗಾ ಆಕ್ಚುಲಿ. ಆಮೇಲೆ ಡಿಮಾರ್ಟ್ ಅಲ್ಲಿ ನೀವು ಅಲ್ಲಿ ಇಲ್ಲಿ ನೋಡ್ಬೋದು, ತರ್ಬೋದು. ಇಷ್ಟಿಷ್ಟು ದಪ್ಪ ಇರುತ್ತೆ ಅದು. ತಿಂತಾ ಇದೆ ಒಂಥರ ಗೊಬ್ಬರ ತಿನ್ನಂಗ ಅನ್ಸುತ್ತೆ ನಂಗೆ, ನಿಜವಾಗ್ಲೂ ಹಂಗೆ ಅನ್ಸುತ್ತೆ. ನಿಮ್ಗೆ ಹೆಂಗ್ ಅನ್ಸುತ್ತೋ ನೀವು ಬೇಕಾದ್ರೆ ಹೇಳಿ ನಂಗೆ. ಇದು ನಾಟಿ ಶೇಂಗಾ ತುಂಬಾ ಚಿಕ್ಕದಾಗಿರುತ್ತೆ. ಹಸಿದ್ ತಿನ್ನಕ್ಕೇನೆ ಎಷ್ಟು ಟೇಸ್ಟ್ ಅನ್ಸುತ್ತೆ ಗೊತ್ತಾ. ನಾವು ಸಣ್ಣವ್ರು ಇದ್ದಾಗೆಲ್ಲ ನಮ್ಮ ಮನೆಗಳಲ್ಲಿ ಶೇಂಗಾ ಬೆಳೆಯೋರು, ಶೇಂಗಾ ಹುರಿಯೋರು ಸಾಯಂಕಾಲ ಟೈಮ್ ತಿನ್ನೋದಿಕ್ಕೆ. ಆಮೇಲೆ ಶೇಂಗಾನ ಬೇಯಿಸಿ ತಿಂತಿದ್ವಿ ತಾನೇ ನಾವು, ಉಪ್ಪೆಲ್ಲ ಹಾಕಿ, ಎಷ್ಟು ಚೆನ್ನಾಗಿರೋದು. ಆಮೇಲೆ ಉತ್ತರ ಕರ್ನಾಟಕದ ಕಡೆ ಶೇಂಗಾ ಚಟ್ನಿ ಪುಡಿ ಅಂತ ಮಾಡೋರು, ಎಷ್ಟು ರುಚಿಯಾಗಿರೋದು ಅಂದ್ರೆ ಅಷ್ಟು ರುಚಿಯಾಗಿರೋದು. ಈಗಿನ ಶೇಂಗಾ ಮಾತ್ರ ನಿಜವಾಗ್ಲೂ, ಈಗಿನ ಶೇಂಗಾ ತಂದು ಚಟ್ನಿ ಮಾಡಿದ್ರೆ ಅದನ್ನ ಅದು ಏನ್ ತಿಂತಾಯಿದೀವಿ ಅಂತಾನೆ ಅನ್ಸಲ್ಲ, ಏನು ರುಚಿನೇ ಇರಲ್ಲ ಅದು. ಆಮೇಲೆ ಶೇಂಗಾ ಎಣ್ಣೆನೂ ಅಷ್ಟೇನೆ, ಅದು ನನ್ಗೇನೋ ನಿಜವಾಗ್ಲೂ ತುಂಬಾನೇ ಬೇಜಾರಾಗೋಗಿದೆ ಈ ಹೊರಗಡೆ ಸಿಗೋ ಶೇಂಗಾದಲ್ಲಿ. ಆಮೇಲೆ ಶೇಂಗಾ ಉಂಡಿಗಳಂತ ಮಾಡ್ತೀವಿ ನಾವು ಉತ್ತರ ಕರ್ನಾಟಕದ ಕಡೆ, ಏನ್ ರುಚಿ ಇರೋದು ಗೊತ್ತಾ ಸ್ನೇಹಿತರೆ. ನಾವು ಸಣ್ಣವರಿದ್ದಾಗ ತಿನ್ಬೇಕಾದ್ರೆ ಅದೇ ರುಚಿನ ನನಗೆ ಇದು ಮರು ಕಳಿಸಿದೆ ಅಂತಾನೆ ಹೇಳ್ಬೋದು. ಅಷ್ಟು ಅದ್ಭುತವಾದ ರುಚಿ ಮಾತ್ರ. ಅಲ್ಲೇ ನಾವು ನೋಡ್ಕೋಬಹುದು ಡಿಫ್ರೆನ್ಸ್. ನನ್ಗೆ ಈ ಸಣ್ಣ ವಯಸ್ಸಲ್ಲಿ ನಾವ್ ಏನೇನ್ ತಿಂತಿದ್ವು ಅದೆಲ್ಲ ಒಂಥರ ರಿಪೀಟ್ ಈಗ ತಿಂತಾ ಇದೀನೇನೋ ಅಂತ ನಂಗೆ ಅನಿಸ್ತಾ ಇದೆ. ಇಷ್ಟು ದಿನ ನಾನು ಅದೇನ್ ತಿಂತಿದ್ನೋ ಅಂತಾನೆ ನಂಗೆ ನಿಜವಾಗ್ಲೂ ಏನ್ ಹೇಳ್ಬೇಕನ್ನೋದೇ ನಂಗೆ ಅರ್ಥ ಆಗ್ತಾ ಇಲ್ಲ. ಈಗ ನಾನು ನಿಮ್ಗೆ ಸಿರಿಧಾನ್ಯನ ತೋರಿಸ್ತೀನಿ ನೋಡಿ. ಎಲ್ಲಾನು ಪ್ಯಾಕೇಜ್ ಇದೇ ತರ ಮಾಡಿರೋದು. ನಾನು ಮೊದಲು ತೋರಿಸ್ತಾ ಇದ್ದೀನಿ, ತುಂಬಾ ಕಾಸ್ಟ್ಲಿ ಅಷ್ಟು ಸಿರಿಧಾನ್ಯ ಆಕ್ಚುಲಿ. ಈ ಕೊರ್ಲೆ ಯಾಕೆ ಇಷ್ಟೊಂದು ಕಾಸ್ಟ್ಲಿ ಅಂತ ಹೇಳಿದ್ರೆ, ಬೆಳೆಯೋರು ತುಂಬಾ ಜನ ಕಮ್ಮಿ ಇದ್ದಾರೆ. ಆಮೇಲೆ ಕೊರ್ಲೆ ನೀವು ಬೆಳೀತಾ ಇದ್ದಂಗೆ ಇದು ಕಾಳು ಕಟ್ಟಬೇಕಾದ್ರೆ ಸಾವಿರಾರು ಹಕ್ಕಿಗಳೆಲ್ಲ ಬಂದು ತಿಂದು ಹೋಗ್ಬಿಡ್ತವೆ. ಬೆಳೆದಿರೋ ರೈತಂಗೆ ಸಿಗೋದು ತುಂಬಾನೇ ಕಮ್ಮಿ ಇಳುವರಿ ಅಂತ ಹೇಳ್ಬೋದು. ಆಮೇಲೆ ಬೆಳೆಯೋದು ತುಂಬಾ ಕಮ್ಮಿ ಇದನ್ನ. ಆಮೇಲೆ ಏನ್ ಗೊತ್ತಾ ಸ್ನೇಹಿತರೆ, ಸಿರಿಧಾನ್ಯಗಳನ್ನ ಯಾವುದೇ ರೀತಿ ಗೊಬ್ಬರ ಹಾಕಿ ಬೆಳೆಯೋದಿಲ್ಲ, ಯಾವುದೇ ಔಷಧಿ ಹೊಡೆಯೋದಿಲ್ಲ ಅದಕ್ಕೆ. ಅದು 1-2 ಮಳೆ ಬಿದ್ರೆ ಸಾಕು ಆರಾಮಾಗಿ ಬೆಳಿಬಹುದು ಅದನ್ನ. ಅದಕ್ಕೆ ಇದು ಹೆಚ್ಚಾಗಿ ಏನು ಪ್ರೋಸೆಸ್ಗೆ ಒಳಪಡಲ್ಲ. ಆಮೇಲೆ ಅನ್ಪಾಲಿಶ್ಡ್ ಆಗಿರುತ್ತೆ. ಆಮೇಲೆ ರಿಯಲ್ ಸಿರಿಧಾನ್ಯಗಳು ಸಿಗುತ್ತೆ. ಆಮೇಲೆ ಅವ್ರ ಸಿರಿಧಾನ್ಯಗಳನ್ನ ನೋಡ್ಕೊಂಡ್ ಬಂದಿದ್ದೀನಿ ಇದುವರೆಗೂ. ಒಂದು ಚೂರು ಭತ್ತ ಕೂಡ ಇರಲ್ಲ, ಕಲ್ಲಂತೂ ಮೊದಲೇ ಇಲ್ಲ, ಅಷ್ಟು ಕ್ಲೀನ್ ಮಾಡಿರ್ತಾರೆ ಆಕ್ಚುಲಿ. ಅಷ್ಟು ನೀಟಾಗಿರುತ್ತೆ. ನಾವು ಮನೆಗೆ ತಂದ್ಮೇಲೆ ಅದನ್ನ ಮತ್ತೆ ಕ್ಲೀನ್ ಮಾಡೋ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ. ಈಗ ಕೊರ್ಲೆ ಬಂದ್ಬಿಟ್ಟು 230 ರೂಪಾಯಿ ಇದೆ ಆಕ್ಚುಲಿ. ಏನ್ ಗೊತ್ತಾ ಸ್ನೇಹಿತರೆ, ಕೊರ್ಲೆನೆ ಹೈಯೆಸ್ಟ್ ಕಾಸ್ಟ್ ಆಕ್ಚುಲಿ ಇದ್ರಲ್ಲಿ. ಆಮೇಲೆ ಕೊರ್ಲೆನಲ್ಲಿ ತುಂಬಾನೇ ಬೆನಿಫಿಟ್ಸ್ ಇದೆ, ಜಾಸ್ತಿ ಕೊರ್ಲೆ ಸೇವಿಸ್ಬೇಕು ಹೇಳ್ಬೇಕಂದ್ರೆ. ಆಮೇಲೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ಸಾಮೆ ತುಂಬಾ ಒಳ್ಳೇದು. ಸಾಮೆ ಮತ್ತೆ ಊದ್ಲು. ಸಾಮೆ ಕಮ್ಮಿ ರೇಟು ಸ್ನೇಹಿತರೆ, ಯಾಕಂದ್ರೆ ಸಾಮೆನ ಹೆಚ್ಚಾಗಿ ಬೆಳಿತಾರೆ ಈ ಕಡೆ ನಮ್ಮ ಕರ್ನಾಟಕದ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳಿತಾರೆ. ಅದಕ್ಕೆ ನಾ ಹೇಳೋದು, ಇಳುವರಿ ಹೇಗೆ ಇದಾಗ್ತಾ ಹೋಗ್ತೋ, ಜಾಸ್ತಿ ಹೇಗೆ ಬೆಳೀತಾ ಹೋಗ್ತಾರೋ ಅಷ್ಟು ರೇಟ್ ಕಮ್ಮಿ ಆಗ್ತಾ ಬರುತ್ತೆ ಅಂತ. ನೋಡಿ, ಸಾಮೆ ಬಂದ್ಬಿಟ್ಟು 150 ರೂಪಾಯಿ ಕೆಜಿ ಇದೆ. ಎಲ್ಲ ನಾನು ಈ ಕಡೆ ಇಟ್ಕೋತೀನಿ. ಆಮೇಲೆ ನವಣೆ ಯಾರಿಗ್ ಗೊತ್ತಿಲ್ಲ ಹೇಳಿ. ನವಣೆನು ಕೂಡ 150 ರೂಪಾಯಿನೇ ಕೆಜಿ ಇರೋದು. ಹೈಯೆಸ್ಟ್ ಕಾಸ್ಟ್ ಇರೋದು ಬಂದು ಕೊರ್ಲೆ ಒಂಥರ ಗೋಲ್ಡ್ ಇದ್ದಂಗೆ ಈ ದಿನಸಿ ಸಾಮಾನುಗಳಲ್ಲಿ. ಆಮೇಲೆ ಇದು ಆರ್ಕಾನು ಕೂಡ 150 ರೂಪಾಯಿ ಕೆಜಿ. ಆಮೇಲೆ ಪ್ಯಾಕ್ ಆಗಿರೋದು ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಒಂದೊಂದೇ ಪ್ಯಾಕ್ ಹೊಡ್ಕೊಂಡು ನಾವು ಬೇರೆ ಡಬ್ಬದಲ್ಲಿ ಹಾಕಿಟ್ಕೋಬಹುದು, ಮಿಕ್ಕಿದ್ದೆಲ್ಲ ಬೇರೆ ಒಂದ್ ಡಬ್ಬದಲ್ಲಿ ತುಂಬಿಡ್ಬೋದು. ನಮ್ಗೆ ಬೇಕಾದಾಗ ತೆಗೆದು ಯೂಸ್ ಮಾಡ್ಕೋಬಹುದು. ಆತರ 3 ತಿಂಗಳು ನಾವು ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೋಬಹುದು, ಏನಾಗಲ್ಲ. ಈ ತರ ಏರ್ ತೆಗ್ದಿರ್ತಾರೆ ಅವರು. ಇದು ಬಂದ್ಬಿಟ್ಟು ಊದಲು ಸ್ವಲ್ಪ ರೇಟ್ ಇದೆ, ಅಂದ್ರೆ 180 ರೂಪಾಯಿ ಕೆಜಿ ಇದೆ ಸ್ನೇಹಿತರೆ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಹೋದ್ ತಿಂಗಳು ನನಗೆ ಸಿರಿಧಾನ್ಯ ಶಾರ್ಟೇಜ್ ಆಗ್ಬಿಡ್ತು.
ಅಂದ್ರೆ ಸ್ವಲ್ಪ ನೆಂಟರು ಅದೆಲ್ಲ ಬಂದಾಗ ನಂಗೆ ಸ್ವಲ್ಪ ಶಾರ್ಟೇಜ್ ಆಗೋಯ್ತು. ಆಮೇಲೆ ಏನ್ ಮಾಡಿದ್ವಿ, ಡಿ-ಮಾರ್ಟ್ ಹೋಗಿ ನನ್ನ ಹಸ್ಬೆಂಡ್ ಒಂದು ಎಮರ್ಜೆನ್ಸಿಗೆ ಇರ್ಲಿ ಅಂತ ತಗೊಂಡ್ಬಂದ್ರು. ಒಂದು ಬ್ರ್ಯಾಂಡ್ ತಗೊಂಡ್ಬಂದು, ಬ್ರ್ಯಾಂಡ್ ಹೆಸರು ನಾನು ಹೇಳಕ್ ಇಷ್ಟಪಡಲ್ಲ. ಆ ಬ್ರ್ಯಾಂಡ್ ಹೆಸರು ಅರ್ಧ ಕೆಜಿ ಕೊರ್ಲೆಗೆ 275 ರೂಪಾಯಿ ಇತ್ತು, ಅರ್ಧ ಕೆಜಿಗೆ. ಇದು 1 ಕೆಜಿ ಕೊರ್ಲೆ. ಅವ್ರು ತಂದಿದ್ದು ಅರ್ಧ ಕೆಜಿ ಕೊರ್ಲೆ ಅಕ್ಕಿ, ಅರ್ಧ ಕೆಜಿಗೆ 270 ರೂಪಾಯಿ ಇತ್ತು. ಆಮೇಲೆ ಅರ್ಧ ಕೆಜಿ ಸಾಮೆ ಅಕ್ಕಿಗೆ 150 ರೂಪಾಯಿ ಇತ್ತು. ಇಲ್ಲಿ 1 ಕೆಜಿ ಅಕ್ಕಿನೇ ಸಾಮೆ 150 ರೂಪಾಯಿ, ಅರ್ಧ ಕೆಜಿ ಅಕ್ಕಿನೇ 150 ರೂಪಾಯಿ ಇತ್ತು. ಅದು ಆರ್ಗ್ಯಾನಿಕಲಿ ಗ್ರೋನ್ ಆಗಿತ್ತೋ ಏನು ಪಾಲಿಶ್ ಆಗಿ ಏನಂತ ನನ್ಗೆ ಸರಿಯಾಗಿ ಅರ್ಥ ಆಗಿಲ್ಲ. ಆದ್ರೆ ನನ್ಗೆ ಇದು ರಿಯಲ್ ಅನ್ಸುತ್ತೆ. ಅದನ್ನ ತಂದು ತಿಂದಾಗ ನಂಗೆ ನಿಜವಾಗ್ಲೂ ಟೇಸ್ಟ್ ಡಿಫ್ರೆನ್ಸ್ ಅನ್ನಿಸ್ತು. ಯಾಕಂದ್ರೆ ನಾವು ತಿಂತಾ ಬಂದಿರೋರಿಗೆ ನಮ್ಗೆ ಗೊತ್ತಾಗುತ್ತೆ. ಇದರ ಸುಲಿಗೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಈಗ ಆರ್ಗ್ಯಾನಿಕ್ ಅಂತ, ಆಮೇಲೆ ಏನು ಒಳ್ಳೇದು ಎಲ್ಲ ಜನಗಳು ಈ ಕಡೆ ತಿರುಗ್ತಾ ಇದಾರಲ್ವಾ, ಅದಕ್ಕೆ ಈ ಕಡೆ ಎಲ್ಲ ಮಾಲ್ಗಳಲ್ಲಿ ಅಥವಾ ಬೇರೆ ಕಡೆ ಎಲ್ಲ ಅವ್ರಿಗೆ ಮನ್ಸಿಗೆ ಬಂದಿದ್ದು ರೇಟ್ ಮಾಡ್ಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು. ಈಗ ನಾನು ರೇಟ್ ಸಮೇತ ನಿಮ್ಗೆ ತೋರಿಸಿದ್ದೀನಿ. ಈಗ ನೀವು ಲೆಕ್ಕ ಹಾಕೋಬಹುದು, ನಿಮ್ ತಿಂಗಳಿಗೆ ಎಷ್ಟು ಬೇಕು ಏನು ಅಂತ ನೀವು ಲೆಕ್ಕ ಹಾಕೊಂಡು ತರ್ಸ್ಕೋಬಹುದು. ಈಗ ನಾನು ಹಂಗೇನೆ ಮೊದಲು ಒಂದೇ ಸಲ ಎಲ್ಲ ತರ್ಸ್ಕೊಂಡಿಲ್ಲ. ನಾನು ಎಷ್ಟು ಬೇಕಾಗ್ಬೋದು ನಮ್ಗೆ ಅಂತ ನಾವು ಮೊದ್ಲಿಂದ ನೋಡ್ಕೊಂತ ಬಂದು, ಎಷ್ಟು ಜನಕ್ಕೆ ಎಷ್ಟು ಬೇಕಾಗ್ಬೋದು, ಹೇಗೆ ಯಾವ ರೈಸ್ ಎಷ್ಟು ಬೇಕು ಆ ಥರ ನೋಡ್ಕೊಂಡು ತರ್ಸ್ಕೊಳ್ಳೋದು. ಇದಾಯ್ತಾ. ಎಣ್ಣೆಗಳು ಮಾತ್ರ ಸ್ವಲ್ಪ ನಿಮ್ಗೆ ರೇಟ್ ಅನಿಸ್ಬೋದು ಸ್ನೇಹಿತರೆ. ಈಗ ನಾನು ಎಣ್ಣೆಗಳ ಬಗ್ಗೆ ಹೇಳ್ಬಿಡ್ತೀನಿ ನಿಮ್ಗೆ. ನಾವು ಬಳಸುವಂತ ಎಣ್ಣೆ, ಹೊರಗಡೆ ನಮ್ಗೆ ಸಿಗುವಂತ ಎಣ್ಣೆ ರಿಫೈನ್ಡ್ ಆಯಿಲ್ಗಳದು. ಆ ರಿಫೈನ್ಡ್ ಎಣ್ಣೆ ನಿಜವಾದ ಎಣ್ಣೆ ಅಲ್ಲ ಅಂತ ನಾನು ಹೇಳ್ತೀನಿ. ನಿಜವಾದ ಎಣ್ಣೆ ನಮ್ಮ ಹಿರಿಕರು ಮಾಡ್ತಿದ್ದ ಎಣ್ಣೆ, ಮರಗಾಣದಲ್ಲಿ ತೆಗಿತಿದ್ದಂತ ರಿಯಲ್ ಎಣ್ಣೆಗಳು. ಈಗ ನಾವು ಉಪಯೋಗಿಸ್ತಿದ್ದಂತಹ ಏನು, ಈಗ ಕೊಬ್ಬರಿ ಎಣ್ಣೆ, ಕೊಬ್ಬರಿನಲ್ಲಿ ತೆಗಿತಿದ್ದಂತಹ ಎಣ್ಣೆ ಇದು, ಆಯ್ತಾ. ಈಗ ಇದು ನೋಡಿ, ಸೂರ್ಯಕಾಂತಿ ಬೀಜನಲ್ಲಿ ತೆಗೆಯುವಂತ ಮರಗಾಣದಲ್ಲಿ, ಅದು ಎತ್ತನ್ನ ಬಳಸಿ ಎಳೆದು ಮರದ್ದು ಗಾಣ ಇರುತ್ತೆ, ಅದರಲ್ಲಿ ನಿಧಾನಕ್ಕೆ ಅದನ್ನ ಹಿಂಗೆ ಎಳೆದು ನಿಧಾನಕ್ಕೆ ಪ್ರೋಸೆಸ್ ಆಗುತ್ತೆ. ಅದು ಅಲ್ಲಿ ಟೆಂಪರೇಚರು ಪ್ರೆಷರು ಎರಡು ರಿಲೀಸ್ ಆಗೋದಿಲ್ಲ, ಆತರ ನಿಧಾನಕ್ಕೆ ತೆಗೆಯುವಂತಹ ಎಣ್ಣೆ. ಆಮೇಲೆ ಈಗ ಒಂದು ಇಲ್ಲಿ ತುಂಬಾ ತರದ್ದು ಇದು ಎಣ್ಣೆ ಸಿಗುತ್ತೆ ನಮಗೆ. ಕೊಬ್ಬರಿ ಎಣ್ಣೆ, ಕುಸುಬೆ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಹಾಗೆ ಎಳ್ಳೆಣ್ಣೆ, ಆಮೇಲೆ ಸಾಸಿವೆ ಎಣ್ಣೆ ಕೂಡ ಸಿಗುತ್ತೆ. ಸಾಸಿವೆ ಎಣ್ಣೆ ನಮ್ ಕಡೆದಲ್ಲ, ಉತ್ತರ ಭಾರತದವರು ಉಪಯೋಗಿಸ್ತಾರೆ. ಸಾಸಿವೆ ಎಣ್ಣೆ ನೀವು ಉಪ್ಪಿನಕಾಯಿಗಳಿಗೆ ಬೇಕಾದ್ರೆ ತರಿಸ್ಕೋಬಹುದು. ಇವ್ರ ಎಣ್ಣೆ ಯಾಕೆ ಅಷ್ಟೊಂದು ಕಾಸ್ಟ್ ಅಂತ ಅನಿಸ್ಬೋದು ನಿಮ್ಗೆ. ಕೋಲ್ಡ್ ಪ್ರೆಸ್ ಎಣ್ಣೆನೆ ನೀವು ನೋಡಿರ್ಬೋದು. ಈಗ ಪ್ಯಾಕೆಟ್ ಎಣ್ಣೆ 200 ರೂಪಾಯಿ ಒಳಗಡೆನೆ ಸಿಗುತ್ತೆ ಅನ್ಕೊಳ್ಳಿ. ಕೋಲ್ಡ್ ಪ್ರೆಸ್ಡ್ ಎಣ್ಣೆ ಅದಕ್ಕಿಂತ ಒಂದು 100 ರೂಪಾಯಿ 50 ರೂಪಾಯಿ ಎಕ್ಸ್ಟ್ರಾ ಮಾಡಿ ಮಾರ್ತಿರ್ತಾರೆ. ಹಾಗೆ ಮರಗಾಣದಲ್ಲಿ ತೆಗ್ದಿರೋಂತ ಎಣ್ಣೆ ಸ್ವಲ್ಪನೇ ಕಾಸ್ಟ್ ಇದ್ದೇ ಇರುತ್ತಲ್ವಾ, ಅಲ್ಲಿ ಎತ್ತಿ ಎಳೆಯೋದು, ಹಾಗೆ ಅಲ್ಲಿ ಸಾವಯವವಾಗಿ ಬೆಳೆದಿರುವಂತ ಧಾನ್ಯಗಳನ್ನ ಉಪಯೋಗಿಸಿ ತೆಗೆಯೋದು, ಆಮೇಲೆ ಧಾನ್ಯನೂ ಅಷ್ಟೇ ಕಾಸ್ಟ್ ಇರುತ್ತೆ. ಈಗ 1 ಲೀಟರ್ ಶೇಂಗಾ ಎಣ್ಣೆ ನಾವು ತೆಗಿಬೇಕಂದ್ರೆ 4 ರಿಂದ 5 ಕೆಜಿ ಶೇಂಗಾ ಬೇಕಾಗುತ್ತೆ. ಅಲ್ಲಿ 1 ಕೆಜಿ ಶೇಂಗಾನಲ್ಲಿ ತೆಗಿಯಕ್ಕಾಗಲ್ಲ. ಶೇಂಗಾ ರೇಟು ಬಂದ್ಬಿಟ್ಟು ಇಲ್ಲಿ ನಾನು ನಿಮ್ಗೆ ತೋರಿಸ್ದೆ ನೋಡಿ, 95 ರೂಪಾಯಿ, 95 ರೂಪಾಯಿ ಅರ್ಧ ಕೆಜಿಗೆ. 180 ರೂಪಾಯಿ ಕೆಜಿ ಇದೆ ಇದು. ಆಕ್ಚುಲಿ ಈ ತರ ಬೆಳೆದಿರೋ ಶೇಂಗಾ ಅಷ್ಟು ಇರುತ್ತೆ. ಈಗ 180 ರೂಪಾಯಿ 1 ಕೆಜಿ ಶೇಂಗಾ ಅಂದ್ರೆ 4 ಕೆಜಿ ಶೇಂಗಾಗೆ ಎಷ್ಟಾಯ್ತು ಅಲ್ವಾ. ಆಮೇಲೆ ಆ ಶೇಂಗಾ ಎಣ್ಣೆ ತೆಗಿಯಕ್ಕೆ ಬೀಳುವಂತಹ ಕಾಸ್ಟ್ ಏನು, ಅಲ್ಲೊಬ್ರು ಲೇಬರ್ ಕಾಸ್ಟ್ ಬೇಕಾ, ಆ ಎತ್ತು ಎಳೆಯುತ್ತೆ ಅದ್ರದ್ದು ಕಾಸ್ಟ್ ಕೊಡ್ಬೇಕಾ ನಾವು, ಎತ್ತೇನು ಪುಕ್ಷಟೆ ಮಾಡ್ಕೊಳ್ತಾ ನಮ್ಗೆ ಅಲ್ವಾ. ಈ ಕಂಪ್ನಿಯಿಂದ ಬರುವಂತಹ ಡೂಪ್ಲಿಕೇಟ್ ಎಣ್ಣೆಗೆ ನಾವು ಇಷ್ಟೊಂದು ಕಾಸ್ಟ್ ಕೊಟ್ಟು ತಗೊಂಡು ಬಂದು ತಿಂತಿದೀವಿ, ಅದರಿಂದ ರೋಗ ಬರ್ಸ್ಕೊಂತಿದೀವಿ. ನಾವು ಒಂದು ಒಳ್ಳೆ ಎಣ್ಣೆ ಮೇಲೆ ಇದು ಇನ್ವೆಸ್ಟ್ ಮಾಡೋದ್ರಿಂದ ಏನು ತಪ್ಪಿಲ್ಲ ಅಲ್ವಾ. ಆಮೇಲೆ ಇಷ್ಟೊಂದು ಎಣ್ಣೆ ಒಂದೇ ತಿಂಗಳಿಗೆ ಇದಾಗೋದಿಲ್ಲ, ಆಕ್ಚುಲಿ ಇನ್ನು ಉಳಿಯುತ್ತೆ ತುಂಬಾ. ನಾನೇನ್ ಮಾಡ್ತೀನಿ, ಒಂದೊಂದು ಖಾದ್ಯಗಳಿಗೆ ಒಂದೊಂದು ರೀತಿ ಎಣ್ಣೆನ ಉಪಯೋಗಿಸ್ತೀನಿ. ತುಂಬಾ ಎಣ್ಣೆ ಉಳಿಯುತ್ತೆ. ನಾನು ಯಾವ ಎಣ್ಣೆ ಉಳಿದಿದೆಯೋ ಅದನ್ನ ಇಟ್ಕೊಂಡು ಬೇರೆ ಎಣ್ಣೆ ಯಾವ್ದು ಬೇಕೋ ಅದನ್ನಷ್ಟೇ ತರಿಸೋದು ನಾನು. ನನಗೆ ಅನ್ಸೋ ಪ್ರಕಾರ ಒಂದು ಇಬ್ರು ಇರೋ ಫ್ಯಾಮಿಲಿಗೆ 1 ರಿಂದ 1.5 ಲೀಟರ್ ಎಣ್ಣೆ ಸಾಕು. ಆಕ್ಚುಲಿ ಇಷ್ಟೇ ಸಾಕು. ನೀವು ನಂಬ್ತಿರೋ ಬಿಡ್ತಿರೋ ಇಷ್ಟೇ ಸಾಕು. ನಾ ಸಣ್ಣವನಿದ್ದಾಗ ನಮ್ಮಮ್ಮ, ನಮ್ಮ ಫ್ಯಾಮಿಲಿಲಿ ನಾವು 7-8 ಜನ ಇದ್ವಿ. 1 ಲೀಟರ್ ಎಣ್ಣೆ ಉಪಯೋಗಿಸೋರು ನಮ್ಮಮ್ಮ. ಅಡಿಗೆ ಮಾಡಿ ಕೊನೆಗೆ ಒಂದ್ ಸ್ವಲ್ಪ ಒಗ್ಗರಣೆ ಕೊಡೋರು ಅಷ್ಟೇ. ಈಗೇನ್ ಮಾಡ್ತೀವಿ ನಾವು, ಫಸ್ಟ್ ಎಣ್ಣೆ ಸುರ್ಬಿಟ್ಟು ಆಮೇಲೆ ಎಲ್ಲ ನಾವು ಹಾಕ್ತಿವಿ. ಓಕೆನಾ. ಈಗ ಯಾವ ಎಣ್ಣೆ ಎಷ್ಟು ರೇಟು ಅದನ್ನು ಹೇಳ್ತೀನಿ ನಾನು ನಿಮ್ಗೆ. ಕುಸುಬೆ ಎಣ್ಣೆ 315 ರೂಪಾಯಿ ಇದೆ. ಇದೆಲ್ಲ 1/2 ಲೀಟರ್ ಬಾಟಲ್ಗಳು. ಕುಸುಬೆ ಸ್ನೇಹಿತರೆ, ಕುಸುಬೆ ಕೀಳ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಿರ್ಬೋದು ನಿಮ್ಗೆ. ಗೊತ್ತಿಲ್ಲದೆ ಇರೋರು ಬೇಕಾದ್ರೆ ತಿಳ್ಕೊಳ್ಳಿ. ಉತ್ತರ ಕರ್ನಾಟಕದ ಕಡೆ ಹೆಚ್ಚಿಗೆ ಕುಸುಬೆನ ಬೆಳಿತಾರೆ. ಆಮೇಲೆ ಬೆಳಿಗ್ಗಿನ ಜಾವನೇ ಹೋಗ್ಬೇಕು, ಇದು ಸೂರ್ಯನ ಇದು ಬೀಳೋಕ್ಕಿಂತ ಮುಂಚೆನೆ ಹೋಗ್ಬೇಕು, ಯಾಕಂದ್ರೆ ಮುಳ್ಳಿರುತ್ತೆ ಗಿಡದಲ್ಲಿ. ಆ ಕುಸುಬೆನ ತೆಗಿಯೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬೆಳೆಯೋದು ಅಷ್ಟೇನೆ ತುಂಬಾ ರೇರ್ ಅದು.
ಈಗಂತೂ ಕಳೆನಾಶಕ ಹಾಕಿ ಹಾಕಿ ಅದು ಬರ್ತಾನೆ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ಹುಚ್ಚೆಳ್ಳು ಕೂಡ, ಎಳ್ಳು ಕೂಡ, ಇವೆಲ್ಲ ಯಾವುದೇ ಗೊಬ್ಬರ ಇಲ್ಲದೆ ಏನಿಲ್ಲದೆ, ಮಳೆನೂ ತುಂಬಾ ಕಮ್ಮಿ, ಒಂದು ಕಲ್ಲು ಭೂಮಿಲಿ ಬರ್ತಿದ್ವು ಇವೆಲ್ಲ ಬೆಳೆಗಳು. ಈಗ ಕಳೆನಾಶಕ ಹಾಕಿ 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 ಬೆಳೆಗಳೇ ಬರ್ತಾ ಇಲ್ಲ. ತಿರ್ಗಾ ಇದನ್ನ ಬೆಳೆಸೋಕೆ ತುಂಬಾ ಕಷ್ಟ ಪಡ್ತಿದ್ದಾರೆ ಅಂತ ಹೇಳ್ಬೋದು ರೈತರು. ನೀವೇನಾದ್ರು ರೈತರು ಇದ್ರೆ, ರೈತರ ಮಕ್ಕಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ ಹೇಳಿ. ನೋಡಿ, ಹರಳೆಣ್ಣೆನು 300 ರೂಪಾಯಿ ಅಷ್ಟೇ. ಹರಳೆಣ್ಣೆನು ಕೂಡ ನಿಮ್ಗೆ ಸಿಗೋ, ಹೊರಗಡೆ ಸಿಗೋ ಎಣ್ಣೆಗಳು ತುಂಬಾ ಪ್ರೊಸೆಸ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇದು ಹುಚ್ಚೆಳ್ಳೆಣ್ಣೆ ಬಂದು 450 ರೂಪಾಯಿ. ಹುಚ್ಚೆಳ್ಳೆಣ್ಣೆ ಯಾಕೆ ಇಷ್ಟೊಂದು ಕಾಸ್ಟ್ ಅಂದ್ರೆ, ಹುಚ್ಚೆಳ್ಳು ನಾನು ಹೇಳಿದೆ ಬೆಳೆಯೋದೇ ತುಂಬಾ ಕಷ್ಟ. ಆಮೇಲೆ ಅದು ಸಿಗೋಂತ ಎಣ್ಣೆನ ಸಿಗೋಂತ ಕಾಳುಗಳನ್ನ ತರಿಸಿ ಅವರು ಮಾಡಿ, ಆಮೇಲೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನೀವು. ಆಮೇಲೆ ಕುಸ್ಬೆ ಇದೆ, ಹುಚ್ಚೆಳ್ಳಿದೆ ನೋಡಿ. ಆ ಹುಚ್ಚೆಳ್ಳು ಒಂದು ಅರ್ಧ ಲೀಟರ್, 1 ಲೀಟರ್ ಎಣ್ಣೆ ತೆಗೆಯೋದಿಕ್ಕೆ ಸುಮಾರು ಒಂದು 5 kg 10 kg ಮೇಲೇನೆ ಬೇಕು ಅನ್ಸುತ್ತೆ. ಯಾಕಂದ್ರೆ ನಾವು ಸಣ್ಣವರಿದ್ದಾಗ ನಮ್ಮಮ್ಮ ಏನ್ ಮಾಡೋರು, ಹುಚ್ಚೆಳ್ಳು ಮತ್ತೆ ಎಳ್ಳು ತಗೊಂಡೋಗಿ ಎಣ್ಣೆ ತೆಗ್ಸ್ಕೊಂಡ್ಬರೋರು. 20 ತಗೊಂಡೋದ್ರೆ ಮನೆಗೆ ಒಂದು 5 kg ಅಷ್ಟೇ ಎಣ್ಣೆ ತಗೊಂಡ್ಬರೋರು ನಮ್ಮಮ್ಮ. ಅದರಿಂದ ನನಗೆ ಗೊತ್ತು. ಆಮೇಲೆ ಸೂರ್ಯಕಾಂತಿ ಎಣ್ಣೆನೂ ಹೇಳ್ತೀನಿ ನಿಮ್ಗೆ. ಸೂರ್ಯಕಾಂತಿ ಎಣ್ಣೆ ಕಾಸ್ಟು 315 ರೂಪಾಯಿ ಇದೆ. ಸೂರ್ಯಕಾಂತಿ ಎಣ್ಣೆ ರಿಯಲ್ ಸೂರ್ಯಕಾಂತಿ ಫ್ಲೇವರ್ ಬರುತ್ತೆ ಇದರಲ್ಲಿ. ನೀವು ಹೊರಗಡೆ ಸಿಗೋ ಸೂರ್ಯಕಾಂತಿ ಎಣ್ಣೆ ಸನ್ಫ್ಲವರ್ ಆಯಿಲ್ ಅಂತ ಎಲ್ಲ ಇರುತ್ತೆ ಅದ್ರ ಮೇಲೆ, ಯಾವುದೇ ವಾಸನೆನೂ ಅದ್ರಲ್ಲಿ ಇರೋದಿಲ್ಲ. ಅದ್ರಲ್ಲಿ ಮಾಡಿದ ಆಹಾರದಲ್ಲಿ ಒಂಚೂರಾದ್ರೂ ಸೂರ್ಯಕಾಂತಿ ಫ್ಲೇವರ್ ಇರೋದಿಲ್ಲ. ನನ್ಗಂತೂ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ನಗು ಬರುತ್ತೆ ಸ್ನೇಹಿತರು ನಂಗೆ, ಅದು ಹೇಗೆ ಸೂರ್ಯಕಾಂತಿ ಎಣ್ಣೆ ಅಂತ ಹೇಳ್ತಾರೆ ಅಂತ ಹೇಳಿ. ಅದ್ರಲ್ಲಿ ಸೂರ್ಯಕಾಂತಿ ಫ್ಲೇವರೇ ಇರಲ್ಲ, ಅದು ಹೇಗೆ ಸೂರ್ಯಕಾಂತಿ ಎಣ್ಣೆ ಆಗುತ್ತೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಎಳ್ಳೆಣ್ಣೆ ಅಂತೂ ಅದ್ಭುತವಾದ ಎಣ್ಣೆ. ನಿಮ್ಗೆ ಕೀಲು ನೋವು, ಮೈಕೈ ನೋವು, ಸ್ಕಿನ್ ಸಮಸ್ಯೆ, ನಿಮ್ಗೆ ಹೇರ್ ಸ್ಕಾಲ್ಪ್ ಸಮಸ್ಯೆ, ಆಮೇಲೆ ನೀವು ಏನಕ್ಕೆ ಉಪಯೋಗ ಇಲ್ಲ ಅಂತ ಹೇಳಿ ನೀವು ಎಳ್ಳೆಣ್ಣೆ ಮಾತ್ರ. ಆಮೇಲೆ ಕೆಲವೊಂದು ಅಡಿಗೆಗಳು ಅದ್ಭುತವಾಗಿರುತ್ತೆ. ಇದ್ರಲ್ಲಿ ಪ್ರಸಾದ ಅವೆಲ್ಲ ತಯಾರಿಸಿದ್ರೆ ಸೂಪರ್ ಆಗಿ. ಇದು ಕೂಡ ಹುಚ್ಚೆಳ್ಳೆಣ್ಣೆ ಮತ್ತೆ ಎಳ್ಳೆಣ್ಣೆ ತುಂಬಾ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆ ಅಂತೂ ಆಲ್ರೌಂಡರ್, ಎಲ್ಲದಕ್ಕೂ ಉಪಯೋಗಿಸ್ಬೋದು. ನಾನು ಎಳ್ಳೆಣ್ಣೆ ರೇಟ್ ಹೇಳಿಲ್ಲ ಅಲ್ವಾ, 325 ರೂಪಾಯಿ ಎಳ್ಳೆಣ್ಣೆ ರೇಟು. ಅಬ್ಬಾ ಇಷ್ಟೊಂದು ಕಾಸ್ಟಾ ದೇವ್ರೇ ಅನ್ಸ್ಬೋದು ನಿಮ್ಗೆ. 1 ತಿಂಗಳಿಗೆ ಬೇಕಾಗಿರೋದು 1 ರಿಂದ 1.5 ಲೀಟರ್ ಎಣ್ಣೆ ಅಷ್ಟೇ. ನೀವು ಇದನ್ನ ನೆನ್ಪಿಟ್ಕೋಬೇಕು. ಇಷ್ಟೇ ಒಂದು ಏನ್ ಗೊತ್ತಾ, ನೀವು ಪ್ಯಾಕೆಟ್ ಎಣ್ಣೆ ತಂದ್ರೆ 5 ಲೀಟರ್ 6 ಲೀಟರ್ ಬೇಕು. ನೀವು ನೆನ್ಪಿಟ್ಕೊಳ್ಳಿ, ಅಷ್ಟು ಬೇಕು ತಾನೆ. 1 ರಿಂದ 1.5 ಲೀಟರ್ ಎಣ್ಣೆ ಸಾಕು ಅಂದ್ರೆ ನೀವು ನಂಬ್ತೀರಾ? ಬಳಸಿ ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ಆಮೇಲೆ ಯಾವುದು ಪ್ರಮೋಷನ್ ಇಲ್ಲ ಇಲ್ಲಿ. ನಾನು ನಿಜವಾಗ್ಲೂ ನಾನೇ ಖರ್ಚು ಮಾಡಿ ತರಿಸೋವಂಥದ್ದು. ಇಲ್ಲಿ ಪ್ರಮೋಷನ್ ಮಾಡುವಷ್ಟು ದೊಡ್ಡ ಚಾನಲ್ ಅಲ್ಲ ಇದು, ಯಾವುದು ಪ್ರಮೋಷನ್ ಅಲ್ಲ ಇದು. ನಂಗೆ ತುಂಬಾ ಇಷ್ಟ ಆಗಿರೋದು ಇದು. ನಾನು ಹಲವಾರು ಪ್ರಾಡಕ್ಟ್ಗಳನ್ನ ನಾನು ಬಳಸಿ ತಂದು ಎಲ್ಲ ನೋಡಿದ್ದೀನಿ. ನಂಗೆ ತುಂಬಾ ಇಷ್ಟ ಆಗಿರುವಂತ ಪ್ರಾಡಕ್ಟ್. ಇನ್ನೊಂದು ಬ್ರ್ಯಾಂಡ್ ಇದೆ ಇದೇ ತರ ಸೇಮ್, ಗಾಣಸಿರಿ ಅಂತ ಹೇಳಿ ಮೈಸೂರಲ್ಲಿ. ಅದನ್ನು ಬಳಸ್ ನೋಡಿ, ಸೇಮ್ ಅದು ಸೇಮ್ ಇರುತ್ತೆ ಸ್ನೇಹಿತರೆ. ನೀವು ಯಾರು ಬಳಸ್ತಿದ್ರೆ ಬೇಕಾದ್ರೆ ಕಮೆಂಟ್ ಮಾಡಿ ಹೇಳಿ. ನೋಡಿ, ಈ ತಿಂಗಳು ದಿನಸಿ ಮಾತ್ರ ಈ ತರ ಇದೆ ಸ್ನೇಹಿತರೆ. ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಈ ವಿಡಿಯೋನ ನೀವು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಒಳ್ಳೊಳ್ಳೆ ವಿಡಿಯೋಗಳು ಒಳ್ಳೆ ಜನಗಳಿಗೆ ತಲುಪಬೇಕು ಅಂತ ನನ್ನ ಇಚ್ಛೆ. ತುಂಬಾ ಜನಕ್ಕೆ ಗೊತ್ತಿರಲ್ಲ, ತುಂಬಾ ಕಮ್ಮಿ ವ್ಯೂಸ್ ಆಗ್ತಿರೋದ್ರಿಂದ ಜನಗಳಿಗೆ ಏನು ಡಿಜಿಟಲ್ ಮೀಡಿಯಾ ಏನಿದೆ ಅದು ತೋರಿಸ್ತಾ ಇರಲ್ಲ. ನೀವೇ ನೋಡ್ತಿರೋರೆ ನೀವು ಶೇರ್ ಮಾಡ್ಬಿಡ್ಬೇಕು, ಅವಾಗ ತುಂಬಾ ಜನಕ್ಕೆ ಗೊತ್ತಾಗುತ್ತೆ. ನೀವು ಇನ್ ಕೇಸ್ ಇವ್ರ ಪ್ರಾಡಕ್ಟ್ಗಳು ನಿಮ್ಗೆ ತಗೋಬೇಕು ಅಂತ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರದ್ದು ಫುಲ್ ಡೀಟೇಲ್ಸ್ ನಾನು ಕೊಟ್ಟಿರ್ತೀನಿ, ನೀವು ತಗೋಬಹುದು ಸ್ನೇಹಿತರೆ. ನಮಸ್ಕಾರ.